ಏಟಿಗೆ ಎದಿರೇಟು, ಪ್ರತಿ ಮಾತಿಗೂ ತಿರುಗೇಟು, ಹಳೆಯದನ್ನ ಕೆದಕಿ ಡಿಚ್ಚಿ ಕೊಡ್ತಿದ್ದಾರೆ. ಜೊತೆಗಿದ್ದವರ ವಿರುದ್ಧವೇ ಬೆಂಕಿ ಉಗುಳುತ್ತಿದ್ದಾರೆ. ಅಷ್ಟಕ್ಕೂ ಇವತ್ತು ಯಾರ್ಯಾರ ನಡುವೆ ಮಾತಿನ ಯುದ್ಧ ನಡೆದಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ರಾಮಾಯಣ ಮಹಾಭಾರತದಲ್ಲಿ ಯಾವ ರೀತಿ ರಾಕ್ಷಸರ ಸಂಹಾರ ಆಯಿತು, ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಧರ್ಮ ನಾಶ ಆಗುತ್ತೆ, ಧರ್ಮದ ಈಶ್ವರಪ್ಪನಿಗೆ ಚುನಾವಣೆ ಗೆಲ್ಲೇ ಗೆಲ್ಲುತ್ತೆ. ಬಿಎಸ್ವೈ ಕುಟುಂಬದ ವಿರುದ್ಧ ಬೆಂಕಿ ಉಗುಳಿದ ಈಶ್ವರಪ್ಪ. ಶಿವಮೊಗ್ಗದಲ್ಲಿ ಪಕ್ಷೇತರನಾಗಿ ಸ್ಪರ್ಧಿಸುವುದು ಖಚಿತ ಅಂತ ಹೇಳಿರುವ ಈಶ್ವರಪ್ಪ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಿದ್ರು. ಮತ್ತೊಬ್ಬ ಅಸಮಾಧಾನಿತ ನಾಯಕ ಗೂಳಿಹಟ್ಟಿ ಶೇಖರ್ ಪಾಲ್ಗೊಂಡಿದ್ರು. ಈ ವೇಳೆ ರಾಮಾಯಣ ಮಹಾಭಾರತದ ಕಥೆ ಹೇಳಿದ ಈಶ್ವರಪ್ಪ ಧರ್ಮ ಗೆಲ್ಲುತ್ತೆ ಅಂತ ಬಿಎಸ್ವೈ ಕುಟುಂಬವನ್ನ ರಾಕ್ಷಸರಿಗೆ ಹೋಲಿಸಿ ವಾಗ್ದಾಳಿ ನಡೆಸಿದ್ರು. ಆದ್ರೆ ವಿಜಯೇಂದ್ರ ಮಾತ್ರ ಕೈ ಮುಗಿದು ಕೇಳಿಕೊಳ್ತೇನೆ, ಪಕ್ಷಕ್ಕೆ ಸಹಕಾರ ಕೊಡಿ ಅಂತ ಈಶ್ವರಪ್ಪರನ್ನ ಕೇಳಿಕೊಳ್ತಿದ್ದಾರೆ. ರಾಮಾಯಣ ಮಹಾಭಾರತದಲ್ಲಿ ಯಾವ ರೀತಿ ರಾಕ್ಷಸರ ಸಂಹಾರ ಆಯಿತು, ಧರ್ಮಕ್ಕೆ ಜಯ ಸಿಕ್ತೋ, ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಧರ್ಮ ನಾಶ ಆಗುತ್ತೆ, ಧರ್ಮದ ಈಶ್ವರಪ್ಪನಿಗೆ ಚುನಾವಣೆ ಗೆಲ್ಲೇ ಗೆಲ್ಲುತ್ತೆ. ಇನ್ನೂ ಕೂಡ ಕಾಲ ಮಿಂಚಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ, ನೀವು ಕೂಡ ನಮ್ಮ ಜೊತೆಲಿ ಇರಬೇಕು. ಜೆಡಿಎಸ್ ಬಿಜೆಪಿ ನಡುವೆ ಮೈತ್ರಿ ಆಗಿದ್ರು. ಹಾಸನದಲ್ಲಿ ಪ್ರೀತಮ್ ಗೌಡ ಮಾತ್ರ ಇನ್ನು ಪ್ರಚಾರ ಆರಂಭಿಸಿಲ್ಲ. ಮೈಸೂರಿನಲ್ಲೇ ಇರೋ ಪ್ರೀತಮ್ ಅಪ್ಪಿತಪ್ಪಿ ಪ್ರಜ್ವಲ್ ರೇವಣ್ಣ ಹೆಸರು ಹೇಳ್ತಿಲ್ಲ. ಹಾಸನಕ್ಕೆ ಹೋಗಲ್ವಾ ಅನ್ನೋ ಪ್ರಶ್ನೆಗೆ ಅಲ್ಲೇ ಇದ್ದು ಬಾವಿ ಕಪ್ಪೆ ಆಗ್ಲಾ ಅಂತ ಉತ್ತರಿಸಿದ್ದಾರೆ. ಆದ್ರೆ ಪ್ರಜ್ವಲ್ ಮಾತ್ರ ಅವರಿಗೆ ಮೈಸೂರು ಉಸ್ತುವಾರಿ ಇದೆ, ಹೀಗಾಗಿ ಅಲ್ಲಿದ್ದಾರೆ ಅಂತಾರೆ. ನಾನೆಲ್ಲ ಬೆಂಬಲಿಗರು ಹೇಳಿದ್ದೀನಿ, ನಾನು ಕೂಡ ಹೋರಾಟ ಮಾಡ್ತೀನಿ. ಈಗ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನು ಒಂದು ಸ್ವಲ್ಪ ಅಲ್ಲೂ ಕೂಡ ತೊಡಗಿಸ್ಕೋಬೇಕಾಗುತ್ತೆ. ನನ್ನ ಕೆಲಸ ಕಾರ್ಯಗಳನ್ನ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ತೊಡಗಿಸ್ಕೋಬೇಕಾಗುತ್ತೆ. ನಾನು ಶೀಘ್ರದಲ್ಲೇ ಹಾಸನ್ಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋ ಅಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹಾಸನಿಗೆ ಉಳ್ಕೊಂಡ್ರೆ ಬಾವಿ ಕಪ್ಪೆ ಹಾಕ್ತೀನಿ ರೀ, ಮೈಸೂರಿಗೆ ಬಂದರೆ ರಾಜ್ಯ ನಾಯಕನ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡಿ ನನಗೆ ಹಳೆ ಮೈಸೂರು ಭಾಗ ಓಡಾಡಪ್ಪ, ರಾಜ್ಯ ಬೀದರ್ ಓಡಾಡಪ್ಪ ಅಂತ ಹೇಳ್ತಿದ್ದಾರೆ. ಪಕ್ಷದ್ದೇನೋ ಪ್ಲ್ಯಾನ್ ಇರುತ್ತೆ, ಪ್ರೀತಮ್ ಗೌಡನ ಬೆಳೆಸ್ಬೇಕು ಅಂತೇಳಿ ಹೇಳಿ ಬಾವಿ ಕಪ್ಪೆ ಹಂಗೆ ನೀನು ಬರೀ ಹಾಸನ ಕ್ಷೇತ್ರಕ್ಕೆ ಸೀಮಿತವಾಗಿರು ಅಂತ ಹೇಳಿದ್ರು. ಮೈಸೂರು ಜನಕ್ಕೆ ಪ್ರೀತಮ್ ಗೌಡ ಯಾರು? ಅತ್ತ ರಾಯಚೂರಿನಲ್ಲೂ ಬಿಜೆಪಿ ಭಿನ್ನಮತ ಶಮನ ಆಗ್ತಿಲ್ಲ. ರಾಜ ಅಮರೇಶ್ವರ್ ನಾಯಕ್ ವಿರುದ್ಧ ಗೋಬ್ಯಾಕ್ ಅಭಿಯಾನ ಶುರುವಾಗಿದೆ. ಇದರಿಂದ ಕೆರಳಿರುವ ಸಂಸದ ಬಿಜೆಪಿ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಪುತ್ರಿ ಪರ ಪ್ರಚಾರ ನಡೆಸಿದ ಸಚಿವ ಶಿವಾನಂದ ಪಾಟೀಲ್ ಮಹಾರಾಜರು ಇಂದು ರಸ್ತೆಯಲ್ಲಿ ನಿಂತು ಮತ ಕೇಳುತ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ. ರಾಜನನ್ನ ಪೋತರಾಜ್ ಮಾಡುವ ಶಕ್ತಿಯೂ ಕಾಂಗ್ರೆಸ್ಗಿದೆ, ಪೋತರಾಜನನ್ನ ರಾಜನನ್ನಾಗಿ ಮಾಡುವ ಶಕ್ತಿಯೂ ಕಾಂಗ್ರೆಸ್ಗಿದೆ ಅಂತ ಮಹಾರಾಜ ಯದುವೀರ್ ಬಗ್ಗೆ ಹೇಳಿದ್ದಾರೆ. ಮೈಸೂರು ಮಹಾರಾಜ ರೋಡ್ ಮೇಲೆ ನಿಂತು ಇವತ್ತು ಮತ ಕೇಳ್ತಾನೆ, ಇದು ಕಾಂಗ್ರೆಸ್ನ ಶಕ್ತಿ. ಮತ್ತೆ ನಿಮ್ಗೆ ಗೊತ್ತಿದೆ, ರಾಜನ ಇದು ಪೋತರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ಗಿದೆ, ಪೋತರಾಜನ ಇದು ರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ಸಿಗಿದೆ ಅನ್ನೋದು ಯಾರು ಕೂಡ ಮರೆಯಬಾರದು. ಒಟ್ನಲ್ಲಿ ಬಿಜೆಪಿ ಬಂಡಾಯದ ಬೆಂಕಿ ದಗದಗಿಸುತ್ತಿದ್ರೆ, ಅತ್ತ ಸಚಿವ ಶಿವಾನಂದ ಪಾಟೀಲ್ ಮೈಸೂರು ಮಹಾರಾಜನನ್ನ ಪೋತರಾಜನನ್ನಾಗಿ ಮಾಡಿದ್ದೇವೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.